ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೂ ಸ್ಲೀವ್ಸ್ದು ಶೇಪ್ ತೆಗೆಯೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಹೇಗೆ ಶೇಪ್ ತೆಗಿಬೇಕು ಪರ್ಫೆಕ್ಟಾಗಿ, ಹಾಗೆಯೇ ತುಂಬಾ ಈಸಿ ಮೆಥಡ್ನಲ್ಲಿ ಹೇಗೆ ಶೇಪ್ ತೆಗೆಯೋದು ಅಂತ ನಾನು ಆಲ್ರೆಡಿ ಬ್ಲೌಸ್ನ ಇದನ್ನು ಶೇಪ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರಂಟ್ ಶೇಪ್ ಯಾವ ರೀತಿ ತೆಗಿಬೇಕು ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ನಾನು ಒಂದು ಟ್ರಿಕ್ನ ತೋರಿಸ್ಕೊಡ್ತೀನಿ, ಯಾವ ರೀತಿ ತುಂಬಾ ಈಸಿಯಾಗಿ ಹಾಗೆಯೇ ಕರೆಕ್ಟಾಗಿ ನೀವು ಸ್ಲೀವ್ಸ್ ಶೇಪ್ ಅನ್ನೋದನ್ನು ತೆಗಿಬೋದು ಅನ್ನೋದು ಒಂದು ತುಂಬಾ ಈಸಿ ಟ್ರಿಕ್ ಇದೆ. ಅದು ಹೇಗೆ ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ಸ್ ಆಲ್ರೆಡಿ ಕಟಿಂಗ್ ಆಗಿದೆ ಅಲ್ವಾ. ಇದು ಬಂದು ಸಾದಾ ಬ್ಲೌಸು, ಹಾಗಾಗಿ ಇಲ್ಲಿ ನಾನು ಎಮ್ಮಿಂಗ್ನ ಮಾಡಬೇಕು, ಹಂಗಾಗಿ ಒಂದು ಮಡಿಸಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಿ. ಸೊ ಪ್ಲೇನ್ ಬ್ಲೌಸ್ ಆಗಿರುತ್ತೆ. ಇಲ್ಲಿ ಒಂದು ನಾಚ್ ಹಾಕೋಬೇಕು, ಮಧ್ಯದಲ್ಲಿ ಈ ರೀತಿ ಕರೆಕ್ಟಾಗಿ ಒಂದು ನಾಚ್ ಹಾಕೊಳ್ಳಿ. ಇದಾದಮೇಲೆ ಹಾರ್ಮಲ್ ರೌಂಡ್ ಅನ್ನೋದು ಎಷ್ಟಿದೆ ಅನ್ನೋದನ್ನು ಈ ರೀತಿ ಭುಜದಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಕೂಡ ಇಟ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಅಳತೆನ ನೋಡ್ಕೊಳ್ಳಿ. ಅವ್ರದ್ದು ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟ್ ಇದೆ ಅಂತಂದರೆ ಈ ರೀತಿ ನೋಡ್ಕೊಳ್ಳಿ. ಇದು ಬಂದು 7.5 ಬರ್ತಾ ಇದೆ ಅಲ್ವಾ, ಹಾಗಾಗಿ 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾವು ಒಂದು ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅಲ್ಲಿಂದ ಈ ರೀತಿ 7.5ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಾದಮೇಲೆ ಇದಾದಮೇಲೆ ಏನು ಮಾಡಿ ಅಂತಂದರೆ, ನಾವು ಇಲ್ಲಿ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅದರಿಂದ 1 ಇಂಚು ಈ ರೀತಿ ಬಟ್ಟೆನ ಎಳ್ಕೋಬೇಕು. ಇಲ್ಲಿ ಬಂದು ನಮಗೆ ಸ್ಲೀವ್ಸ್ದು ನಾಚ್ ಅನ್ನೋದು ಬಂದಿದೆ. ಸೊ ಇಲ್ಲಿ ಸ್ಲೀವ್ಸ್ದು ನಾಚ್ ಹಾಕಿದ್ದೀವಿ ಅಲ್ವಾ, ಅಲ್ಲಿಂದ 1 ಇಂಚು ಈ ರೀತಿ ಎಳ್ಕೊಂಡ್ರೆ ಕರೆಕ್ಟಾಗಿ ನೀವು ಟೇಪಲ್ಲೇ ಅಳತೆ ಮಾಡ್ಕೊಂಡು ಎಳ್ಕೊಬೋದು. ಇಲ್ಲ ಅಂತಂದರೆ ಈ ರೀತಿ ಹಂಗೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಒಂದು ಅರ್ಧ ಇಂಚು, 1 ಇಂಚು ಕೂಡ ಬೇಡ, ಅರ್ಧ ಇಂಚು ಈ ರೀತಿ ಎಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಸ್ಲೀವ್ಸ್ದು ಶೇಪ್ ಅನ್ನೋದು ಕರೆಕ್ಟಾಗಿ ನಮಗೆ ಸಿಗುತ್ತೆ. ಸೊ ನೋಡಿ, ಈ ರೀತಿ ಶೇಪ್ ಅನ್ನೋದು ಸಿಗುತ್ತೆ. ಇವಾಗ ನೋಡಿ, ಇಲ್ಲಿ ನಾಚ್ ಹಾಕೊಂಡಿದ್ವಿ ಅಲ್ವಾ, ಇಲ್ಲಿ ಕರೆಕ್ಟಾಗಿ ನಮಗೆ ಸ್ಲೀವ್ಸ್ದು ಶೇಪ್ ಅನ್ನೋದು, ಫ್ರಂಟ್ ಶೇಪ್ ಅನ್ನೋದು ಸಿಕ್ತು. ಆವಾಗ ನಾವು ಇವಾಗ ಕಟ್ ಮಾಡ್ಕೋಬೋದು ಈ ರೀತಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.